ಆತ್ಮೇಯರೇ ನಮಸ್ಕಾರ. ಶರಣಾರ್ಥಿ. ಚನ್ನಬಸವಣ್ಣ ಮಹಾಜ್ಞಾನಿ. 12ನೇ ಶತಮಾನದಲ್ಲಿ ಅಲ್ಲಮರ ನಂತರ ಶೂನ್ಯಪೀಠದ ಅಧ್ಯಕ್ಷರಾಗಿ ಅನೇಕ ಸಂಶೋಧನಾತ್ಮಕ ಕರ್ಣಹಸಿಯಂಥ ವೈದ್ಯ ವಿಜ್ಞಾನವನ್ನು ಅನಾಟಮಿಯನ್ನು ರಚಿಸಿಕೊಟ್ಟ ಮಹಾಮೇಧಾವಿ ಚನ್ನಬಸವಣ್ಣ. ಆಗ ಕಲ್ಯಾಣದಿಂದ ಬಸವಣ್ಣನವರ ನಿರ್ಗಮನ ಆದಮೇಲೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದು, ಈ ಬಸವಣ್ಣ ಏನು ಮಹಾ ಸಾಧನೆಯನ್ನು ಮಾಡಿದ್ದಾನೆ, ಬಸವಣ್ಣ ಇಷ್ಟಲಿಂಗ ಕೊಡಲಿಲ್ಲ, ಇಷ್ಟಲಿಂಗದ ಕಲ್ಪನೆ ಮೊದಲೇ ಇತ್ತು, ಇದು ಭಾಳ ಹಿಂದಿನ ನಂಬಿಕೆ, ಏನೋ ಒಂದಿಷ್ಟು ಮಾರ್ಪಾಡನ್ನು ಮಾಡ್ದ, ಈಗಾಗಲೇ ಅಸ್ತಿತ್ವದಲ್ಲಿರುವ ಧರ್ಮ ಸಂಸ್ಥಾಪಕ ಆಗಲಿಲ್ಲ, ಆ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋದ ಸಂಸ್ಥಾಪಕ ಅಲ್ಲ ಅನ್ನೋ ಮಾತು 21ನೇ ಶತಮಾನದಲ್ಲೇ ಅಲ್ಲ, ಬಸವಣ್ಣನ ನಿರ್ಗಮನದ ನಂತರವೇ ಕಲ್ಯಾಣದಲ್ಲಿ ಆ ರೀತಿಯ ಹಾಹಾಕಾರ ಶುರುವಾಯಿತು. ಅದನ್ನು ಸತ್ಯ ಮಾಡಲೆಂದೇ ಶರಣರ ಕಗ್ಗೊಲೆ ಆಯಿತು, ಮಾರಣ ಹೋಮ ಆಯಿತು, ವಚನಗಳನ್ನು ಸುಡುವ ಕೆಲಸ ನಡೀತು. ಈ ಸತ್ಯವನ್ನು ನಮಗೆ ಇಷ್ಟ ಆದರೂ ಒಪ್ಕೋಬೇಕು, ಇಷ್ಟ ಆಗಲಿಲ್ಲ ಅಂದ್ರೂ ಒಪ್ಕೋಬೇಕು. ನನ್ನ ಮೇಲೆ ಹೇರಳವಾದ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ರಿಯಾಲಿಟಿ ಈಸ್ ರಿಯಾಲಿಟಿ, ಹಿಸ್ಟ್ರಿ ಈಸ್ ಹಿಸ್ಟ್ರಿ, ಇಟ್ ಕೆನಾಟ್ ಬಿ ಡಿನೈಡ್. ಅದನ್ನು ನಾವು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚನ್ನಬಸವಣ್ಣ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಇದು ಎಷ್ಟು ಸತ್ಯ, ಎಷ್ಟು ನಿಜಾಂಶ ಅಂತಂದರೆ, ಆದಿ ಬಸವಣ್ಣ ಅನಾದಿಲಿಂಗ ವೆಂದಂಬರು. ಆದಿ ಬಸವಣ್ಣ ಅನಾದಿಲಿಂಗ. ಲಿಂಗ ಅನ್ನೋದು ಭಾಳ ಹಿಂದಿನ ನಂಬಿಕೆ, ಪುರಾತನವಾದ ನಂಬಿಕೆ. ಬಸವಣ್ಣ ಏನು ಲಿಂಗ ಕೊಡಲಿಲ್ಲ, ಬಸವಣ್ಣ ಧರ್ಮಸ್ಥಾಪನೆ ಮಾಡಿರ್ಬೋದಪ್ಪ, ಆದರೆ ಶೈವ ಸಂಪ್ರದಾಯದಲ್ಲಿ ಲಿಂಗ ಅನ್ನೋದು ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ, ಹುಸಿ ಈ ನುಡಿಯ ಕೇಳಲಾಗದು. ಯಾವುದಂದ್ರೆ ಲಿಂಗ ಮೊದಲೇ ಇತ್ತು ಅನ್ನುವಂಥ ಸುಳ್ಳನ್ನು ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು, ಆದಿಲಿಂಗ ಅನಾದಿ ಬಸವಣ್ಣನು ಅನ್ನೋ ಮಾತನ್ನು ಕೇಳಲಾಗದು. ಯಾಕಂದರೆ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಇಷ್ಟಲಿಂಗದ ಪರಿಕಲ್ಪನೆ ಬಸವಣ್ಣನವರ ಸಂಶೋಧನೆಯ ಪ್ರತಿಫಲ. ಉದರದಲ್ಲಿ ಹುಟ್ಟಿತ್ತು ಅಂದ್ರೆ ಹೀ ಈಸ್ ದ ಫಾದರ್ ಆಫ್ ಇಷ್ಟಲಿಂಗ, ಇಷ್ಟಲಿಂಗದ ಜನಕ. ಬೇರೆ ಬೇರೆ ಶಿವಪೂಜೆಯ ಮಾದರಿಗಳಿದ್ದು, ದೇವಾಲಯದ ಮೂರ್ತಿ ಆರಾಧನೆಯ ಮಾದರಿಗಳಿದ್ದು, ಅದಕ್ಕಿಂತಲೂ ಭಿನ್ನವಾಗಿ ಕೆಲವರು ಇಲ್ಲಿ ಕಟ್ತಾಯಿದ್ರು, ತಲೆ ಮೇಲೆ ಕಟ್ತಾಯಿದ್ರು, ಏನೇನೋ ನಂಬಿಕೆಗಳಿದ್ದು. ಆದರೆ ಅದು ದೇವಸ್ಥಾನದಲ್ಲಿ ಸ್ಥಾಪಿತವಾದ ಲಿಂಗು ಬೇರೆ, ಅಂಗದಲ್ಲಿ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವಂಥ ಇಷ್ಟಲಿಂಗ ಬೇರೆ. ಈ ಇಷ್ಟಲಿಂಗದ ಜನಕ ಬಸವಣ್ಣ. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಹಾಗೆ ಇಷ್ಟಲಿಂಗ ಆರಾಧನೆಯ ಮೂಲಕ ಸಮಾಜಮುಖಿಯಾಗಿ ಸೇವೆ ಮಾಡುವ ಜಂಗಮರ ಪಡೆಯನ್ನು ನಿರ್ಮಾಣ ಮಾಡಿದ್ದು. ಇಲ್ಲಿ ಜಂಗಮರು ಅಂದರೆ ಜಾತಿ ಸೂಚಕ ಅಲ್ಲ, ಇವತ್ತು ನಾವು ವಾದಿಸುವಂಥ ವೀರಶೈವ ಜಂಗಮರಲ್ಲ. ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಚಲನಶೀಲ ವ್ಯಕ್ತಿತ್ವದ ಪ್ರಾಮಾಣಿಕ ವ್ಯಕ್ತಿಗಳನ್ನು ಜಂಗಮರು ಅಂತ ಕರೆದ್ರು, ಜಂಗಮರ ಪಡೆ ಅಂತ ಕರೆದ್ರು. ಈ ಧರ್ಮವನ್ನು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲದ ಮೂಲಕ ಧರ್ಮವನ್ನು ಕೊಂಡೊಯ್ಯುವ ಸಾಮರ್ಥ್ಯ ಇರೋರನ್ನು ಜಂಗಮರು ಅಂತ ಕರೆದ್ರು. ಆ ಜಂಗಮದ ಪರಿಕಲ್ಪನೆ ಹುಟ್ಟಿದ್ದು ಕೂಡ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಪ್ರಸಾದದ ಕಾನ್ಸೆಪ್ಟ್ ಕೂಡ, ಪ್ರಸಾದವು ಬಸವಣ್ಣನನ್ನು ಅನುಕರಿಸಲಾಯಿತು. ಬಸವಣ್ಣನನ್ನು ಅನುಕರಿಸಿ ಹುಟ್ಟಿದ್ದೆ ಈ ಪ್ರಸಾದ. ಮೊದಲ ದಾನ ಇತ್ತು, ಧರ್ಮ ಇತ್ತು. ಆ ಸೋಹಂ ಎನಿಸದೆ ದಾಸೋಹಂ ಎನಿಸಯ್ಯ ಎನ್ನುವಂಥ ದಾಸೋಹದ ಪರಿಕಲ್ಪನೆ. ನಾನು ಸತ್ಯಶುದ್ಧ ಕಾಯಕದಿಂದ ಬಂದಿರುವ ಮೊತ್ತದಲ್ಲಿ ಯಾರು ಅಸಹಾಯಕರದಾರ, ಯಾರು ಕಾಯಕ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ, ಅಂಥವರಿಗೆ ಕೊಡುವಂತಹ ಈ ಒಂದು ಪ್ರಸಾದದ ಪರಿಕಲ್ಪನೆ ಕೂಡ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಅಂದರೆ ಲಿಂಗ, ಜಂಗಮ, ಪ್ರಸಾದ, ಇವು ಮೂರೂ ಪರಿಕಲ್ಪನೆಯನ್ನು ಕೊಟ್ಟವರು ಬಸವಣ್ಣನವರು. ನೀವು ಏನು ಹೇಳಿದ್ರು ಅಷ್ಟೇ, ಏನು ಹೊಡ್ಕೊಂಡ್ರು ಅಷ್ಟೇ. ವೇದ ಕಾಲಗಳಲ್ಲಿತ್ತು, 5000 ವರ್ಷದಿಂದ ಇತ್ತು, ಬೇಡ. ಅದು ಇದ್ದದ್ದು ಕೇವಲ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಕಾಲದಲ್ಲಿ. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನಯ್ಯ ಕೂಡಲ ಚನ್ನ ಸಂಗಮ ದೇವ. ಅಂದರೆ ಏನು ಹೇಳ್ತಾನೆ ಚನ್ನಬಸವಣ್ಣ? ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನಯ್ಯ. ಈ ಮೂರಕ್ಕೂ ಬಸವಣ್ಣನೇ ಕಾರಣ ಅಂತ ನಾನು ಅರ್ಥ ಮಾಡ್ಕೊಂಡೀನಿ, ನಿಮಗೂ ಹೇಳ್ತೀನಿ. ಹೀಗೆ ಮತ್ತೆ ಮತ್ತೆ ಒಂದು ಸುಳ್ಳನ್ನು 100 ಸಲ 1000 ಸಲ ಹೇಳಿ ಈ ಥರದ ವಾಸ್ತವ ಸತ್ಯಗಳನ್ನು ಮುಚ್ಚಿ ಹಾಕುವಂಥ ಅವೈಜ್ಞಾನಿಕ ಪ್ರಯತ್ನ ಒಳ್ಳೆಯದಲ್ಲ. ಹಾಗೆ ನಾವು ಒಂದೊಂದು ಸಲ ಇವ್ರು ಇದನ್ನು ಹೇಳ್ತಾರೆ, ಅವ್ರು ಅದನ್ನು ಹೇಳ್ತಾರೆ, ಯಾವುದು ಸತ್ಯ ಅಂತ ಗೊಂದಲಕ್ಕೆ ಬೀಳ್ತೀವಿ. ಇಲ್ಲಿ ಸತ್ಯ ಭಾಳ ಸ್ಪಷ್ಟವಾಗಿದೆ, ಸತ್ಯ ನಿಚ್ಚಳವಾಗಿದೆ. ಸತ್ಯ ಸ್ಪಷ್ಟವಾಗಿದೆ, ನಿಚ್ಚಳವಾಗಿದೆ ಅನ್ನೋದಕ್ಕೆ ಅವರ ಸಮಕಾಲೀನ ಶರಣರು, ಎಲ್ಲ ಸ್ತರದ ಶರಣರು ನೋಡಿ, ಇಲ್ಲಿ
ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ, ಹಾಗೆಯೇ ನಾವು ಅನೇಕ ಪುಣ್ಯ ಸ್ತ್ರೀಯರನ್ನು ನೋಡ್ತೀವಿ, ಸಾಮಾನ್ಯರನ್ನು ನೋಡ್ತೀವಿ. ಅವರೆಲ್ಲ ಮತ್ತು ಚನ್ನಬಸವಣ್ಣನಂಥ ಮೇಧಾವಿಗಳು, ಅಲ್ಲಮನಂಥ ಮೇಧಾವಿಗಳು, ಅಕ್ಕನಂಥವ್ರು ಹೇಳಿದ ಮೇಲೂ ಈ ಅನುಮಾನವನ್ನು ಇಟ್ಟುಕೊಂಡು ಮಾತನಾಡೋದು, ಟೀಕಿಸೋದು ಸಮಂಜಸ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಶರಣು ಶರಣಾರ್ಥಿ.